ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಶತ್ರುಗಳನ್ನು ಮಣಿಸೋದಕ್ಕೆ ಪ್ರತಿ ಬಾರಿ ಸೇನೆಯನ್ನೇ ನುಗ್ಗಿಸಿ ಯುದ್ಧ ಮಾಡಬೇಕು ಅಂತೇನಿಲ್ಲ. ಯುದ್ಧ ಮಾಡೋದಕ್ಕೆ ಬೇರೆ ಬೇರೆ ರೀತಿಗಳು, ಮಾರ್ಗಗಳು ಇವೆ. ಸಾಮ, ದಾನ, ಭೇದ, ದಂಡ ಅನ್ನೋ ಚತುರೋಪಾಯಗಳ ಪೈಕಿ ದಂಡ ಅಂದ್ರೆ ಬಲ ಪ್ರಯೋಗ ಅನ್ನೋದು ಕೊನೆಯದ್ದು. ಮೊದಲಿನ ಮೂರು ಕೆಲಸ ಮಾಡದೇ ಇದ್ರೆ ಮಾತ್ರ ಯುದ್ಧ, ಇಲ್ಲದೆ ಇದ್ರೆ ದಾನ ಮತ್ತು ಭೇದಗಳು ಸಾಕಾಗುತ್ತವೆ. ಈಗ ಬಾಂಗ್ಲಾದ ವಿಷಯದಲ್ಲಿ ಕೂಡ ಅದೇ ಆಗ್ತಾ ಇದೆ. ಅಲ್ಲಿನ ಭಾರತ ವಿರೋಧಿ ಸರ್ಕಾರ, ಇಸ್ಲಾಮಿಸ್ಟ್ಗಳ ಆರ್ಭಟ, ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು ಇವೆಲ್ಲವುಗಳನ್ನು ನಿಯಂತ್ರಿಸೋದಕ್ಕೆ ಹೇಳಿ ಹೇಳಿ ಸಾಕಾದ ಭಾರತ ಈಗ ಬಾಂಗ್ಲಾದೇಶದ ಆಡಳಿತಕ್ಕೆ ನಕ್ಷತ್ರ ತೋರಿಸೋದಕ್ಕೆ ಶುರು ಮಾಡಿದೆ. ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದ್ದ ವಿದ್ಯುತ್ತನ್ನು ಅದಾನಿ ಕಂಪನಿ 60% ಕಡಿತಗೊಳಿಸಿದೆ. ಇದರಿಂದ ಅವರ ಪ್ರಮುಖ ಆದಾಯ ಮೂಲ ಅನ್ನಿಸ್ಕೊಂಡಿದ್ದ ಗಾರ್ಮೆಂಟ್ಸ್ ಇಂಡಸ್ಟ್ರಿಗೆ ಹೊಡೆತ ಬೀಳ್ತಾ ಇದೆ. ಹಾಗೆ ಪಕ್ಕದ ಅರಾಕನ್ ಆರ್ಮಿ ಬಾಂಗ್ಲಾದೇಶದ ಗಡಿಯಲ್ಲಿ, ಕಾಕ್ಸ್ ಬಜಾರ್ ಗಡಿಯಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿದೆ. ಇದು ಬಾಂಗ್ಲಾದ ಆತಂಕಕ್ಕೆ ಕಾರಣ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಬಾಂಗ್ಲಾ ಸೇನೆ ಢಾಕಾದ ಆಯಕಟ್ಟಿನ ಸ್ಥಳಗಳನ್ನು ವಶಪಡಿಸಿಕೊಂಡಿದೆ ಮತ್ತು ಸೇನಾ ಮುಖ್ಯಸ್ಥ ವಕಾರ್ ಉಜ್ಜಮಾನ್ ಸೇನಾಧಿಕಾರಿಗಳ ತುರ್ತು ಸಭೆಯನ್ನು ಕರೆದಿದ್ದಾರೆ. ಇದೆಲ್ಲದರ ನಡುವೆ ಅಮೆರಿಕದ ಪೆಸಿಫಿಕ್ ಕಮಾಂಡ್ನ ಉಪ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ JOL ಢಾಕಾಗೆ ಭೇಟಿ ಕೊಟ್ಟಿದ್ದಾರೆ. ಆತ ಅಲ್ಲಿನ ಸೇನಾ ಮುಖ್ಯಸ್ಥರನ್ನ ಭೇಟಿ ಮಾಡ್ತಾ ಇರೋದು ಕೂಡ ಸಾಕಷ್ಟು ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾದರೆ ಬಾಂಗ್ಲಾ ಹಾಗೂ ಅದರ ಸುತ್ತ ಏನಾಗ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾದಲ್ಲಿ ಯೂನಸ್ ಸರ್ಕಾರ ಇನ್ನೆಷ್ಟು ದಿನ ಇರುತ್ತೆ? ಆತ ತಾನೇ ಅಧಿಕಾರವನ್ನು ಬಿಟ್ಟು ಹೋಗ್ತಾನಾ ಅಥವಾ ಆತನನ್ನು ಬಾಂಗ್ಲಾದ ಸೇನೆಯ ಅಧಿಕಾರದಿಂದ ಕೆಳಗಿಳಿಸುತ್ತಾ? ಹಸೀನಾ ಥರ ಆತನಿಗೆ ಬಾಂಗ್ಲಾದಿಂದ ಸೇಫ್ ಆಗಿ ಹೊರ ಹೋಗೋದಕ್ಕೆ, ಫ್ರಾನ್ಸನ್ನು ತಲುಪೋದಕ್ಕೆ ಅವಕಾಶ ಸಿಗುತ್ತಾ? ಅಥವಾ ಬಾಂಗ್ಲಾದ ಜೈಲುಗಳಲ್ಲಿ ಯೂನಸ್ ಅಂತಿಮ ದಿನಗಳನ್ನು ಕಳಿಬೇಕಾಗತ್ತಾ? ಇಂಥ ಪ್ರಶ್ನೆಗಳು ಈಗ ಬಾಂಗ್ಲಾದ ಜನರನ್ನು ಕಾಡೋದಕ್ಕೆ ಶುರುವಾಗಿವೆ. ಯಾಕೆ ಅಂದರೆ ಬಾಂಗ್ಲಾದೇಶದಲ್ಲಿ ಸೇನೆ ಅಘೋಷಿತ ತುರ್ತು ಪರಿಸ್ಥಿತಿಯ ನಿರ್ಮಾಣಕ್ಕೆ ಕಾರಣ ಆಗಿದೆ. ಢಾಕಾದ ಆಯಕಟ್ಟಿನ ಜಾಗಗಳಲ್ಲಿ ಸೇನೆ ಈಗಾಗಲೇ ಬಂದು ನಿಂತಿದೆ. ಮತ್ತೊಂದು ಕಡೆ ಬಾಂಗ್ಲಾದೇಶದ ಎಕಾನಮಿ. ಈ ಯೂನಸ್ ಅನ್ನೋ ಮನುಷ್ಯನನ್ನ ಎಕಾನಮಿಸ್ಟು ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಸ್ಮಾಲ್ ಫೈನಾನ್ಸ್ ಪಿತಾಮಹ ಅಂತ ಈತನನ್ನು ಗುರುತಿಸಲಾಗ್ತಾ ಇತ್ತು. ಇದೇ ಕಾರಣಕ್ಕೆ ಈತನಿಗೆ ನೋಬೆಲ್ ಅನ್ನು ಕೂಡ ಕೊಟ್ಟರು. ಗೆಳೆಯರೆ, ಈಗ ನೋಬೆಲ್ ಯಾರಿಗಾದರೂ ಸಿಗುತ್ತೆ ಅಂದರೆ ಅವ್ರ ಬಗ್ಗೆ ತುಂಬ ಗೌರವ ಏನು ಇಟ್ಕೋಬೇಕಿಲ್ಲ ಅನ್ನೋದನ್ನ ಈ ಯೂನಸ್ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಯಾಕೆಂದರೆ ಯೂನಸ್ ಬಾಂಗ್ಲಾದೇಶದ ಆಡಳಿತವನ್ನು ಕೈಗೆತ್ತಿಕೊಂಡ ದಿನದಿಂದಲೂ ಅಲ್ಲಿನ ಆರ್ಥಿಕತೆ ಪಾತಾಳವನ್ನು ತಲುಪ್ತಾ ಇದೆ. ನಿಜ, ಬಾಂಗ್ಲಾದೇಶ ಗಲಭೆಗ್ರಸ್ತವಾಗಿದೆ. ಆದರೆ ಆ ಗಲಭೆಕೋರರೇ ಈತನನ್ನು ಕರ್ಕೊಂಡು ಬಂದು ತಮ್ಮ ನಾಯಕ ಅಂತ ಘೋಷಣೆ ಮಾಡಿರುವುದು. ಹೀಗಾಗಿ ಸಾಕಿನ್ನು ಗಲಾಟೆಗಳನ್ನು ನಿಲ್ಲಿಸಿ ಕೆಲಸ ಮಾಡಿ ಅಂತ ಗಟ್ಟಿ ದನಿಯಲ್ಲಿ ಯೂನಸ್ ಹೇಳಬಹುದಿತ್ತು. ಆದರೆ ಆತ ಹಾಗೆ ಮಾಡೋದಕ್ಕೆ ಹೋಗಲಿಲ್ಲ, ಅಥವಾ ಆತನ ಮಾತನ್ನಲ್ಲಿ ಯಾರು ಕೇಳ್ತಲೂ ಇಲ್ಲ. ಹೀಗಾಗಿ ಸರ್ಕಾರ ಬದಲಾದ ನಂತರ ಕೂಡ ಬಾಂಗ್ಲಾದಲ್ಲಿ ಹಿಂಸಾಚಾರ ಏನು ಕಡಿಮೆ ಆಗಿಲ್ಲ. ಇದರ ಪರಿಣಾಮ ಅಂದರೆ ಅಲ್ಲಿ ಸುಮಾರು 40 ಲಕ್ಷ ಮಂದಿಗೆ ನೇರವಾಗಿ ಉದ್ಯೋಗವನ್ನು ಒದಗಿಸಿದ್ದ ಮತ್ತು 1.5 ಕೋಟಿ ಜನಕ್ಕೆ ಪರೋಕ್ಷ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಲ್ಲಿ ನೆಲ ಕಚ್ಚಿದೆ. ಇದು ಬಾಂಗ್ಲಾದೇಶದ 84% ವಿದೇಶಿ ವಿನಿಮಯಕ್ಕೆ ಕೊಡಲಿ ಪೆಟ್ಟನ್ನು ಕೊಡ್ತಾ ಇದೆ. ಆ ದೇಶದ GDPಯ 15% ಇದಕ್ಕೆ ಕಿತ್ಕೊಳ್ತಾ ಇದೆ. ಸ್ನೇಹಿತರೆ, ಇವತ್ತು ಜಗತ್ತಿನ ಅತಿದೊಡ್ಡ ಟೆಕ್ಸ್ಟೈಲ್ ರಫ್ತುದಾರ ದೇಶಗಳ ಪಟ್ಟಿಯನ್ನು ನಾವು ಗಮನಿಸಿದ್ರೆ ಅದರಲ್ಲಿ ಚೈನಾ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. 2ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದದ್ದು ಬಾಂಗ್ಲಾದೇಶ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು 2024 ಆಗಸ್ಟ್ಗೆ ಮೊದಲಿನ ಪಟ್ಟಿ. ಇಲ್ಲಿ ಮೊದಲ ಸ್ಥಾನದಲ್ಲಿ ಚೈನಾ, 2ನೇ ಸ್ಥಾನದಲ್ಲಿ ಬಾಂಗ್ಲಾದೇಶ, 3ನೇ ಸ್ಥಾನದಲ್ಲಿ ವಿಯೆಟ್ನಾಂ ಇದ್ರೆ 4ನೇ ಸ್ಥಾನದಲ್ಲಿ ಭಾರತ ಕಾಣ್ತಾ ಇದೆ ಅಲ್ವಾ? ಇಲ್ಲಿ ಬಾಂಗ್ಲಾದೇಶದಿಂದ ಬಟ್ಟೆ ಮತ್ತು ಗಾರ್ಮೆಂಟ್ಸ್ ಯಾಕಿಷ್ಟೊಂದು ರಫ್ತಾಗ್ತಾ ಇದೆ? ಇವತ್ತು ಅತಿ ಹೆಚ್ಚು ಹತ್ತಿ ಬೆಳೆಯುವ ದೇಶಗಳ ಪಟ್ಟಿಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಜಗತ್ತಿಗೆ ಬೇಕಾದ ಒಟ್ಟು ಹತ್ತಿಯ ಪೈಕಿ 23% ನಾವೇ ಉತ್ಪಾದನೆ ಮಾಡ್ತಾ ಇದ್ದೀವಿ. ಬಾಂಗ್ಲಾದಲ್ಲಿ ಉತ್ಪಾದನೆಯಾಗುವ ಹತ್ತಿಯ ಪಾಲು ತುಂಬಾನೇ ಕಡಿಮೆ ಇದೆ. ಇಷ್ಟಿದ್ರೂ ಬಟ್ಟೆ ರಫ್ತು ಮಾಡೋ ಜಗತ್ತಿನ 2ನೇ ದೊಡ್ಡ ದೇಶವಾಗಿ ಹೇಗೆ ಬೆಳೀತು ಬಾಂಗ್ಲಾ? ಇದಕ್ಕೆ ಕಾರಣ ತುಂಬ ಸಿಂಪಲ್ಲು. ಬಟ್ಟೆಯನ್ನು ಉತ್ಪಾದನೆ ಮಾಡೋದಕ್ಕೆ ಕಾರ್ಖಾನೆಗಳು, ಕಾರ್ಮಿಕರು ಬೇಕು. ಜಗತ್ತಿನ ಯಾವ ದೇಶದಲ್ಲಿ ಅತಿ ಕಡಿಮೆ ಬೆಲೆಗೆ ಕಾರ್ಮಿಕರು ಸಿಗ್ತಾರೋ ಅಲ್ಲಿಗೆ ಉತ್ಪಾದನಾ ವಲಯಗಳು ಬರುತ್ತವೆ. ಅಲ್ಲಿ ಕಾರ್ಖಾನೆಗಳ ಸ್ಥಾಪನೆ ಆಗುತ್ತೆ, ಅಲ್ಲಿ ಬಂಡವಾಳದ ಹೂಡಿಕೆ ಆಗುತ್ತೆ. ಬಾಂಗ್ಲಾದೇಶದಲ್ಲಿ ಕಾರ್ಮಿಕರು ಕಡಿಮೆ ಬೆಲೆಗೆ ಸಿಗ್ತಾ ಇದ್ರು. ಹೀಗಾಗಿ ಬಾಂಗ್ಲಾಗೆ ಬಟ್ಟೆ ಉದ್ಯಮದ ರಫ್ತಿನಿಂದ ಅತಿ ಹೆಚ್ಚು ಆದಾಯ ಬರ್ತಾ ಇತ್ತು. ಇಲ್ಲಿ ಏನಾಯಿತು ಅಂದರೆ, ಬಾಂಗ್ಲಾದೇಶದಲ್ಲಿ ಕಳೆದ ಚುನಾವಣೆಗಳು ನಡೆದ್ವಲ್ಲ, ಆ ಸಂದರ್ಭದಲ್ಲಿ ಹಸೀನಾ ಸರ್ಕಾರದ ವಿರುದ್ಧ ಅಲ್ಲಿನ ಪ್ರತಿಪಕ್ಷಗಳು ಹಾಗೂ ಡೀಪ್ ಸ್ಟೇಟ್ ಈ ಟೆಕ್ಸ್ಟೈಲ್ಸ್ ಮತ್ತು ಗಾರ್ಮೆಂಟ್ಸ್ ಉದ್ಯಮಗಳನ್ನು ಮುಂದಿಟ್ಟುಕೊಂಡು ಒಂದು ಸಂಚು ಮಾಡೋದಕ್ಕೆ ಶುರು ಮಾಡಿದರು. ಹೀಗಾಗಿ ಕಾರ್ಮಿಕರಲ್ಲಿ ಬೀದಿಗಿಳಿದ್ರು, ತಮ್ಮ ವೇತನ ದುಪ್ಪಟ್ಟಾಗಬೇಕು ಅಂತ ಪ್ರತಿಭಟನೆಗಳನ್ನು ಮಾಡಿದರು. ಅವರಷ್ಟೇ ಮಾಡಿ ಸುಮ್ಮನಾಗಲಿಲ್ಲ. ಸಾಕಷ್ಟು ಗಿರಣಿಗಳಿಗೆ, ಟೆಕ್ಸ್ಟೈಲ್ ಫ್ಯಾಕ್ಟರಿಗಳಿಗೆ, ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಿಗೆ ಬೆಂಕಿ ಕೂಡ ಹಚ್ಚಿದ್ರು. ಕಾರ್ಖಾನೆಗಳು ಸುಟ್ಟು ಹೋದವು. ಒಂದಷ್ಟು ಕಾರ್ಖಾನೆಗಳು ಬಾಗಿಲು ಹಾಕ್ಕೊಂಡ್ವು. ಪ್ರೊಡಕ್ಷನ್ ನಿಂತು ಹೋಯಿತು. ಆ ನಂತರ ಅಲ್ಲಿ ಚುನಾವಣೆಯಲ್ಲಿ ಹಸೀನಾನೇ ಆರಿಸಿ ಬಂದರು. ಆದರೆ ಅದಾದ ಕೆಲವೇ ದಿನಗಳಲ್ಲಿ
ಮತ್ತೆ ವಿದ್ಯಾರ್ಥಿಗಳ ಹೆಸರಲ್ಲಿ ಪ್ರತಿಭಟನೆಗಳಾದವು ನೋಡಿ. ಆಗ ಕೂಡ ಸಾಕಷ್ಟು ಕಾರ್ಖಾನೆಗಳಿಗೆ ಬೆಂಕಿ ಬಿತ್ತು. ಈ ಅಸ್ಥಿರತೆ, ಗಲಭೆಗಳು, ಮುಚ್ಚಿದ ಕಾರ್ಖಾನೆಗಳ ಕಾರಣದಿಂದ ಬಾಂಗ್ಲಾಗೆ ಬರ್ತಾ ಇದ್ದ ಆರ್ಡರ್ ನಿಂತೋಯ್ತು. ಅಲ್ಲಿನ ಸಾಕಷ್ಟು ಉದ್ಯಮಿಗಳು ಕಾರ್ಖಾನೆಗಳನ್ನು ಮುಚ್ಚಿ ಅಕ್ಕಪಕ್ಕದ ದೇಶಗಳಿಗೆ ಶಿಫ್ಟ್ ಆದರು. ಸಹಜಾನೇ ಅಲ್ವಾ? ಅವರು ದುಡಿಯೋದಕ್ಕೆ ಬಂಡವಾಳ ಹಾಕಿ ಕಾರ್ಖಾನೆಗಳನ್ನು ತೆರೆದಿರ್ತಾರೆ. ದೇಶದಲ್ಲಿ ಶಾಂತಿ ಭದ್ರತೆಗಳಿಲ್ಲ, ಸೆಕ್ಯೂರಿಟಿ ಇಲ್ಲ, ಕಾರ್ಮಿಕರು ಕೆಲಸ ಮಾಡೋದಿಲ್ಲ ಅಂದರೆ ಅವರು ತಮ್ಮ ಯಂತ್ರೋಪಕರಣಗಳನ್ನು ಬಿಚ್ಕೊಂಡು ಬೇರೆ ದೇಶಗಳಿಗೆ ಹೊರಟು ಹೋಗ್ತಾರೆ. ಇಲ್ಲಿ ಕೂಡ ಅದೇ ಆಯಿತು. ಇದರ ಜೊತೆಗೆ ಅಲ್ಲಿ ಯುನಸ್ ಸರ್ಕಾರ ಬಂದ ನಂತರ ಬೆಲೆ ಏರಿಕೆ ಕೂಡ ಹೆಚ್ಚಾಗ್ತಾ ಹೋಯಿತು. ಈಗಲ್ಲಿ ಗ್ಯಾಸ್ ಬೆಲೆ 175% ಹೆಚ್ಚಾಗಿದೆ. ವಿದ್ಯುತ್ ದರ 80% 150% ಹೆಚ್ಚಾಗಿದೆ. ಹೀಗಾಗೋದಕ್ಕೆ ಕಾರಣನೂ ಯುನಸ್ಸೇ. ಭಾರತ ಬಾಂಗ್ಲಾದೇಶಕ್ಕೆ ಕರೆಂಟನ್ನು ಕೊಡ್ತಾ ಇತ್ತು. ಬಾಂಗ್ಲಾದೇಶ ವಿಪರೀತ ಕರೆಂಟಿನ ಸಾಲ ಕೂಡ ಉಳಿಸ್ಕೊಂಡಿತ್ತು. ಗೆಳೆಯರೆ, ಬಾಂಗ್ಲಾದೇಶಕ್ಕೆ ಬೇಕಾದ ಬಹುತೇಕ ವಿದ್ಯುತ್ತನ್ನು ಪೂರೈಸ್ತಾ ಇದ್ದದ್ದು ಭಾರತ. ಅದರಲ್ಲೂ ಅದಾನಿ ಕಂಪನಿಯ ವಿದ್ಯುತ್ ತಯಾರಿಕಾ ಘಟಕದಿಂದ ಬಾಂಗ್ಲಾದೇಶಕ್ಕೆ ಸುಮಾರು 1,500 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಸರಬರಾಜಾಗ್ತಾ ಇತ್ತು. ಆದರೆ ಯುನಸ್ ಭಾರತದ ವಿರುದ್ಧ ದುರಹಂಕಾರ ತೋರಿಸಿ ನಾವು ಭಾರತದ ಜೊತೆಗಿನ ಎಲ್ಲ ಕಾಂಟ್ರಾಕ್ಟ್ಗಳನ್ನು ಪುನರ್ ಪರಿಶೀಲಿಸ್ತೀವಿ ಅಂತ ಮಾತಾಡೋದಕ್ಕೆ ಶುರು ಮಾಡಿದಾಗ ಅದಾನಿ ಸಂಸ್ಥೆ ಮೊದಲು ಬಾಕಿ ತೀರ್ಸಪ್ಪ, ಆಮೇಲೆ ಪರಿಶೀಲನೆ ಮಾಡಿವಿಂತೆ ಅಂತ ಹೇಳ್ತು. ವಿದ್ಯುತ್ ಸರಬರಾಜನ್ನು ನಿಲ್ಲಿಸ್ತು. ಕಡೆಗೆ ಬಾಂಗ್ಲಾ ಅರ್ಧ ಹಣವನ್ನು ಅದಾನಿಗೆ ವಾಪಸ್ಸು ಕೊಟ್ಟರೂ ಕೂಡ ಇನ್ನೂ ಪೂರ್ತಿ ವಿದ್ಯುತ್ತನ್ನು ಅವರು ಬಾಂಗ್ಲಾಗೆ ಕೊಡ್ತಾ ಇಲ್ಲ. 60% ಕಡಿತ ಮಾಡಿದ್ದಾರೆ. ಇನ್ನು ತ್ರಿಪುರಾದಿಂದ ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ತಯಾರಿಕಾ ಸಂಸ್ಥೆಗಳು ಬಾಂಗ್ಲಾಗೆ ವಿದ್ಯುತ್ ಸರಬರಾಜನ್ನು ಮಾಡ್ತಾ ಇವೆ. ಆದರೆ ಅವರಿಗೆ ಬೇಕಾದಷ್ಟು ವಿದ್ಯುತ್ ಅಲ್ಲಿ ಸಿಗ್ತಾ ಇಲ್ಲ. ಇನ್ನು ನಮ್ಮದೇ ವಿದ್ಯುತ್ ಉತ್ಪಾದನಾ ಘಟಕಗಳಿಂದ ನಾವು ನಮಗೆ ಬೇಕಾದಷ್ಟು ತಯಾರು ಮಾಡ್ಕೊಳ್ತೀವಿ ಅನ್ನೋ ತಿಮಿರನ್ನ ಬಾಂಗ್ಲಾ ತೋರ್ತಾದ್ರೂ ಅದಕ್ಕೆ ಅವರು ಗ್ಯಾಸ್ ಖರೀದಿ ಮಾಡಬೇಕು, ಅದಕ್ಕೆ ವಿದೇಶಿ ವಿನಿಮಯ ಬೇಕು. ಅದೆಲ್ಲಿದೆ ಕೊಡೋದಿಕ್ಕೆ? ಸಾಲ ಕೊಡೋರು ಎಷ್ಟು ಅಂತ ಕೊಡ್ತಾರೆ? ಅದರಲ್ಲೂ ಅರಾಜಕತೆ, ಮೊಬೋಕ್ರಸಿಗೆ ತಳ್ಳಲ್ಪಟ್ಟ ದೇಶಕ್ಕೆ ಯಾರು ತಾನೇ ಸಾಲ ಕೊಡ್ತಾರೆ? ಕೆಲ ದಿನ ಯುನಸ್ನ ಅಪ್ಪಂದಿರು ಅಮೆರಿಕಾದಲ್ಲಿ ಕೂತಿದ್ರಲ್ಲ, ಅವರು ಆರ್ಥಿಕ ಸಹಾಯ ಮಾಡ್ತಾ ಇದ್ರಾದ್ರೂ ಟ್ರಂಪ್ ಬಂದ ನಂತರ ಎಲ್ಲ ಅಮೆರಿಕಾದ ಏಡುಗಳು ನಿಂತು ಹೋಗಿವೆ. ಸೊ ಬಾಂಗ್ಲಾ ಈಗ ಕಂಗಾಲು. ಅದರ ಪರಿಣಾಮ ಅಲ್ಲಿನ ಕಾರ್ಖಾನೆಗಳಿಗೆ ಬೇಕಾದಷ್ಟು ವಿದ್ಯುತ್ ಸರಬರಾಜಾಗ್ತಾ ಇಲ್ಲ. ಸೊ ಅವು ಈಗ ಕೂಡ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ. ಜೊತೆಗೆ ವಿದ್ಯುತ್ ದರ, ಕಾರ್ಮಿಕರ ವೆಚ್ಚ ಇವೆಲ್ಲ ಏರಿಕೆ ಆಗ್ತಾ ಇರೋದ್ರಿಂದ ಬಾಂಗ್ಲಾದೇಶ ಈ ಹಿಂದಿನಂತೆ ಕಡಿಮೆ ಬೆಲೆಯ ಉತ್ಪಾದಕ ದೇಶವಾಗಿ ಉಳಿದಿಲ್ಲ. ಇದರ ಲಾಭ ಆಗ್ತಾ ಇರೋದು ಯಾರಿಗೆ ಗೊತ್ತಾ? ಬಾಂಗ್ಲಾ ಯಾರನ್ನ ಬ್ಲಡ್ ಬ್ರದರು ಅಂತ ತಬ್ಬಿಕೊಳ್ತಾ ಇದೆಯೋ ಅದೇ ಪಾಕಿಸ್ತಾನಕ್ಕೆ. ಬಾಂಗ್ಲಾದ ಈ ಟೆಕ್ಸ್ಟೈಲ್ ಕ್ರೈಸಿಸ್ನಿಂದ ಪಾಕಿಸ್ತಾನದ ಬಟ್ಟೆ ಉದ್ಯಮಕ್ಕೆ ಸುಮಾರು 12-13% ಲಾಭ ಆಗ್ತಾ ಇದೆ. ಹಾಗೆ ಭಾರತಕ್ಕೆ ಕೂಡ ಖಂಡಿತ ಒಂದಷ್ಟು ಲಾಭ ಆಗಿದೆ. ನಮ್ಮ ತಿರುಪೂರ್ ಕಾರ್ಖಾನೆಗಳು ಪ್ರತಿ ತಿಂಗಳು ಸುಮಾರು $200-300 ಮಿಲಿಯನ್ ವ್ಯಾಪಾರವನ್ನು ಹೆಚ್ಚು ಮಾಡಿಕೊಂಡಿವೆ. ಬಾಂಗ್ಲಾದ ಸಮಸ್ಯೆಗಳಿಂದ ಭಾರತಕ್ಕೆ ಈ ಬಾರಿ ಸುಮಾರು $6-8 ಬಿಲಿಯನ್ ಹೆಚ್ಚುವರಿ ಹಣ ಗಾರ್ಮೆಂಟ್ಸ್ ಹಾಗೂ ಟೆಕ್ಸ್ಟೈಲ್ ರಫ್ತಿನಿಂದ ಸಿಗುವ ಹಾಗಾಗ್ತಾ ಇದೆ. ಹೀಗೊಂದು ಕಡೆ ದೇಶದ ಆದಾಯ ಕಡಿಮೆ ಆಗ್ತಾ ಇದೆಯಾ, ಮತ್ತೊಂದು ಕಡೆ ಯುನಸ್ ಬಗ್ಗೆ ಅಲ್ಲಿನ ಸೇನೆ ವಿಶ್ವಾಸವನ್ನು ಕಳ್ಕೊಳ್ತಾ ಹೋಗ್ತಾ ಇದೆ. ಗೆಳೆಯರೆ, ಹಸೀನಾ ವಿರುದ್ಧ ಅಲ್ಲಿ ಪ್ರತಿಭಟನೆಗಳು, ಆಂಟಿ ಹಸೀನಾ ಸೆಂಟಿಮೆಂಟ್ ಹೆಚ್ಚಾಗ್ತಾ ಹೋದಾಗ ಭಾರತ ತುಂಬ ಮಧ್ಯಪ್ರವೇಶ ಮಾಡೋದಕ್ಕೆ ಹೋಗಲಿಲ್ಲ. 1-2 ಬಾರಿ ಹಸೀನಾ ಹೇಳೋ ಪ್ರಯತ್ನವನ್ನು ಮಾಡ್ತು. ಆದರೆ ಆಕೆ ನಾನು ಎಷ್ಟು ಸೀನಿಯರು, ಎಷ್ಟು ನೋಡಿದ್ದೀನಿ ಗೊತ್ತಾ ಅನ್ನೋ ಥರ ಆ್ಯಟಿಟ್ಯೂಡನ್ನು ತೋರಿಸಿದ ಮೇಲೆ ಭಾರತ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಆದರೆ ಈಗ ಭಾರತ ಹಾಗೆ ಸುಮ್ಮನೆ ಕೂತ್ಕೊಳ್ತಾ ಇಲ್ಲ. ಅಲ್ಲಿನ ಸೇನೆಗೆ ಪಾಕಿಸ್ತಾನದ ಮಾತು ಕೇಳೋ ಮುಖ್ಯಸ್ಥ, ಮತಾಂಧರ ತಾಳಕ್ಕೆ ಕುಣಿಯೋ ಮುಖ್ಯಸ್ಥ ಬರಬಾರದು. ಹಾಗೆ ಬಂದರೆ ಭಾರತಕ್ಕೆ ಸಮಸ್ಯೆ ಆಗುತ್ತೆ. ಹೀಗಾಗಿ ಮೊನ್ನೆ ವಕಾರ್ ವಿರುದ್ಧ ದೊಡ್ಡ ಸಂಚು ನಡೀತಿದೆ ಅನ್ನೋದು ಗೊತ್ತಾದ ಕೂಡಲೇ ಆತನನ್ನು ಎಚ್ಚರಿಸಿ ಆತ ಜೈಲು ಪಾಲಾಗದ ಹಾಗೆ ಕಾಪಾಡಿದ್ದೇ ಭಾರತ. ಇದಾದ ಮೇಲೆ ವಕಾರ್ ಈಗ ಇಡೀ ಬಾಂಗ್ಲಾದೇಶದ ಮೇಲೆ ಒಂದು ನಿಯಂತ್ರಣವನ್ನು ತಗೊಂಡು ಬಿಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ಢಾಕಾ ಈಗ ಸೇನೆಯ ಹಿಡಿತಕ್ಕೆ ಸಿಕ್ಕಿದೆ. ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಪಾಕಿಸ್ತಾನದ ಸೇನೆಯನ್ನು ಬಾಂಗ್ಲಾದೇಶಕ್ಕೆ ಕರೆಸ್ಕೊಂಡು ಚಿಕ್ಕನ್ನೆಕ್ಕನ್ನು ವಶಪಡಿಸ್ಕೊಂಡು ಬಿಡ್ತೀವಿ ಅಂತ ಅಲ್ಲಿನ ಮತಾಂಧ ಶಕ್ತಿಗಳು ಕೂಗಾಡ್ತಾ ಇದ್ವು. ಭಾರತದ ಗಡಿಯಲ್ಲಿ ಬಾಂಗ್ಲಾದೇಶ ಟರ್ಕಿಯ ಡ್ರೋನುಗಳನ್ನು ಹಾರಿಸೋ ಪ್ರಯತ್ನ ಮಾಡ್ತು. ಈಗ ಬಾಂಗ್ಲಾದ ಮತ್ತೊಂದು ಗಡಿಯಲ್ಲಿ ಅರಾಕನ್ ಆರ್ಮಿ ಅಬ್ಬರ ಇಡ್ತಾ ಇದೆ. ಗೆಳೆಯರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮ್ಯಾನ್ಮಾರ್. ಅದರ ಪಶ್ಚಿಮ ಭಾಗದಲ್ಲಿ ಅಂದರೆ ಇಲ್ಲಿರೋದು ರಖೈನ್ ಸ್ಟೇಟ್. ಇಲ್ಲಿ ಬೌದ್ಧರು ಹಾಗೂ ರೋಹಿಂಗ್ಯಾಗಳಿದ್ದಾರೆ. ಈ ರೋಹಿಂಗ್ಯಾಗಳ ಬೆಂಬಲಕ್ಕೆ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ಮತ್ತು ಕೆಲ ಮುಸ್ಲಿಂ ದೇಶಗಳು ಇವೆ. ರೋಹಿಂಗ್ಯಾಗಳ ಸಶಸ್ತ್ರ ಪಡೆ ಕೂಡ ಇಲ್ಲಿ ಕೆಲಸ ಮಾಡುತ್ತೆ. ಇಲ್ಲಿ ಯಾವಾಗ ರೋಹಿಂಗ್ಯಾ ಮುಸ್ಲಿಮರ ಆರ್ಭಟ ಹೆಚ್ಚಾಯಿತೋ ಬೌದ್ಧರು ಕೈಗೆ ಬಂದೂಕುಗಳನ್ನು ತಗೊಂಡ್ರು. ಬೌದ್ಧ ಬುಡಕಟ್ಟು ಜನ ಅರಾಕನ್ ಆರ್ಮಿಯನ್ನು ಸ್ಥಾಪನೆ ಮಾಡ್ಕೊಂಡು ಈಗ ಸಾಕಷ್ಟು ರೋಹಿಂಗ್ಯಾಗಳು ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಓಡಿ ಹೋಗಿದ್ದಾರೆ. ಬಾಂಗ್ಲಾ ಅವರಿಗೆ ಕಾಕ್ಸ್ ಬಜಾರ್ ಹತ್ರ ನೆಲೆಯನ್ನು ಒದಗಿಸಿಕೊಟ್ಟಿದೆ. ಇದೇನು ಪುಗ್ಸೆಟ್ಟೆ ಸರ್ವಿಸ್ ಅಲ್ಲ. ರೋಹಿಂಗ್ಯಾ
ರೋಹಿಂಗ್ಯಾಗಳ ಪುನರ್ವಸತಿಗೆ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳು ಹಣಕಾಸಿನ ನೆರವನ್ನು ಕೊಡುತ್ತವೆ. ಅದರಲ್ಲಿ ಒಂದಷ್ಟನ್ನು ಇವರು ತಿಂದ್ಕೊಂಡು ಇನ್ನೊಂದಷ್ಟನ್ನು ರೋಹಿಂಗ್ಯಾಗಳಿಗೂ ಕೊಡ್ತಾರೆ. ಇನ್ನು ಈಗ ರಖೈನ್ ಸ್ಟೇಟ್ ಇದೆಯಲ್ಲ, ಇದು ಮ್ಯಾನ್ಮಾರ್ ಆರ್ಮಿಯ ಹಿಡಿತದಿಂದ ಸಂಪೂರ್ಣ ಹೊರಬಂದು ಅರಾಕನ್ ಆರ್ಮಿಯ ಕೈಗೆ ಸಿಕ್ಕಿದೆ. ಇಲ್ಲಿ ಕ್ಯಾಕ್ಪ್ಯೂನಲ್ಲಿ ಚೈನಾದ ಬಂದರು ಯೋಜನೆ ಇದ್ದರೆ ಪಕ್ಕದಲ್ಲಿನ ಸಿಟ್ವೇಯಲ್ಲಿ ಭಾರತದ ಬಂಡವಾಳ ಇದೆ. ಇಲ್ಲಿಂದ ಭಾರತ ಪಶ್ಚಿಮ ಬಂಗಾಳವನ್ನು ಕನೆಕ್ಟ್ ಮಾಡುವ ಹಾಗೂ ಮ್ಯಾನ್ಮಾರ್ ಮೂಲಕ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕಿಸುವ ಸಮುದ್ರ ಹಾಗೂ ರಸ್ತೆ ಮಾರ್ಗದ ಕಾಲಾದನ್ ಪ್ರಾಜೆಕ್ಟನ್ನು ಮಾಡ್ತಾ ಇದೆ. ಈ ಎರಡೂ ಕಡೆಗಳಲ್ಲಿ ಮ್ಯಾನ್ಮಾರ್ ಆರ್ಮಿನೇ ಇತ್ತು. ಈಗ ಅದನ್ನು ಕೂಡ ಅರಾಕನ್ ಆರ್ಮಿ ಓಡಿಸಿದೆ. ಈ ಇಡೀ ಪ್ರದೇಶ ಈಗ ಅರಾಕನ್ನರ ಕೈಗೆ ಸಿಕ್ಕಿದೆ. ಅಷ್ಟೇ ಅಲ್ಲ, ಇಲ್ಲಿನ ಅಕ್ಕಪಕ್ಕದ ಪ್ರದೇಶಗಳ ಮೇಲೆ ಕೂಡ ಅವರು ದಾಳಿ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಬಾಂಗ್ಲಾದ ಗಡಿಯಾಚೆ ಕೂಡ ಅರಾಕನ್ ಬೌದ್ಧ ಪಡೆಗಳು ದಾಂಗುಡಿ ಇಡ್ತಾ ಇವೆ. ಹೀಗಾಗಿ ಬಾಂಗ್ಲಾದೇಶಕ್ಕೆ ಈಗ ಮ್ಯಾನ್ಮಾರ್ ಅಥವಾ ರಖೈನ್ ಗಡಿಗಳು ಸಮಸ್ಯೆಯನ್ನು ಉಂಟು ಮಾಡ್ತಾ ಇವೆ. ಈಗ ಬಾಂಗ್ಲಾದ ಬಹುತೇಕ ಸೇನೆ ಈ ಭಾಗದಲ್ಲಿ ನಿಯೋಜನೆಗೊಂಡಿದೆ. ಇಲ್ಲಿ ನಾಫ್ ಅನ್ನೋ ನದಿ ಹರಿಯುತ್ತೆ. ಅದರ ಪಕ್ಕದಲ್ಲಿ ಟೆಕ್ನಾಫ್ ಅನ್ನೋ ಪ್ರದೇಶ ಇದೆ. ಅದರ ಮೇಲೆ ಕೂಡ ಅರಾಕನ್ ಆರ್ಮಿ ದಾಳಿಗಳನ್ನು ಮಾಡ್ತಾ ಇರೋ ಸುದ್ದಿಗಳು ಬರ್ತಾ ಇವೆ. ಇದು ಬಾಂಗ್ಲಾಗೆ ತಲೆನೋವನ್ನು ಉಂಟು ಮಾಡ್ತಾ ಇದೆ. ಹೀಗಾಗಿ ಬಾಂಗ್ಲಾದೇಶ ಅಮೆರಿಕಾದ ಸಹಾಯವನ್ನು ಬಯಸೋದಿಕ್ಕೆ ಹೋಗ್ತಾ ಇದೆ. ಗೆಳೆಯರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು ಸೇಂಟ್ ಮಾರ್ಟಿನ್ಸ್ ದ್ವೀಪಗಳು ಅಂತ ಕರೀತಾರೆ. ಬಂಗಾಳ ಕೊಲ್ಲಿಯಲ್ಲಿನ ಈ ದ್ವೀಪಗಳ ಮೇಲೆ ಅಮೆರಿಕ ಈ ಹಿಂದಿನಿಂದಲೂ ಕೂಡ ಕಣ್ಣಿಟ್ಕೊಂಡು ಕೂತಿದೆ. ಇದೇ ದ್ವೀಪಗಳಿಗಾಗಿನೇ ನನ್ನ ವಿರುದ್ಧ ಅಮೆರಿಕ ಸಂಚು ರೂಪಿಸ್ತಾ ಇದೆ ಅಂತ ಹಸೀನಾ ಬಹಿರಂಗವಾಗಿ ಹೇಳ್ಕೊಂಡಿದ್ರು. ಹಾಗ ಆಕೆ ಹೇಳಿದ ಕೆಲವೇ ತಿಂಗಳಲ್ಲಿ ಆಕೆ ವಿರುದ್ಧ ಒಂದು ದೊಡ್ಡ ವಿದ್ರೋಹ ನಡೆದು ಆಕೆ ಅಧಿಕಾರವನ್ನು ಕಳ್ಕೋಬೇಕಾಯಿತು. ಈಗ ಈ ದ್ವೀಪಗಳನ್ನು ಎಲ್ಲಿ ಅರಾಕನ್ ಆರ್ಮಿ ವಶಪಡಿಸ್ಕೊಂಡು ಬಿಡುತ್ತೋ ಅನ್ನೋ ಭಯ ಬಾಂಗ್ಲಾದೇಶವನ್ನು ಕಾಡೋದಕ್ಕೆ ಶುರುವಾಗಿದೆ. ಯಾಕೆಂದ್ರೆ ಇಲ್ಲಿಗೆ ಬಾಂಗ್ಲಾದ ಸಂಪರ್ಕವನ್ನು ಕೂಡ ಈಗಾಗಲೇ ಅರಾಕನ್ನರು ತಡಿತಾ ಇದ್ದಾರೆ. ಸೊ ಬಾಂಗ್ಲಾದೇಶಕ್ಕೆ ಅಮೆರಿಕಾದ ಪೆಸಿಫಿಕ್ ಕಮಾಂಡ್ನ ಉಪನಾಯಕ ಲೆಫ್ಟಿನೆಂಟ್ ಜನರಲ್ ಜೋಯಲ್ ಓವೆಲ್ ಬಂದಿದ್ದಾರೆ. ಈತ ಇರಾಕ್ನ 2 ಯುದ್ಧಗಳಲ್ಲಿ, ಆಫ್ಘನಿಸ್ತಾನದ ಒಂದು ಯುದ್ಧದಲ್ಲಿ ಭಾಗಿಯಾಗಿದ್ದ ಅಮೆರಿಕಾದ ಮೋಸ್ಟ್ ಸೀನಿಯರ್ ಹಾಗೂ ಮೋಸ್ಟ್ ಪವರ್ಫುಲ್ ಕಮಾಂಡರ್. ಅಮೆರಿಕಾದ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಲ್ವಾ, ಅವರು ಜಗತ್ತಿನ ನಾನಾ ಭಾಗಗಳಲ್ಲಿ ತಮ್ಮ ಒಂದೊಂದು ಕಮಾಂಡ್ ಅನ್ನು ನೆಲೆಸಿದ್ದಾರೆ. ಆ ಪೈಕಿ ಪೆಸಿಫಿಕ್ ಕಮಾಂಡ್ ಅನ್ನೋದು ಇಂಡೋ ಪೆಸಿಫಿಕ್ ಭಾಗವನ್ನು ನೋಡಿಕೊಳ್ಳುತ್ತೆ. ಹವಾಯಿನಲ್ಲಿ ಅದರ ಪ್ರಧಾನ ಕಚೇರಿ ಇದೆ. ಅದರ ಉಪನಾಯಕ ಈಗ ಬಾಂಗ್ಲಾಗೆ ಬಂದಿದ್ದಾನೆ. ರೋಹಿಂಗ್ಯಾಗಳ ಮೇಲೆ ದಾಳಿ ಮತ್ತು ಅರಾಕನ್ ಆರ್ಮಿಯ ಆರ್ಭಟದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈತ ಬಾಂಗ್ಲಾದೇಶಕ್ಕೆ ಬಂದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಈತ ಯೂನಸ್ನನ್ನ ಭೇಟಿ ಮಾಡ್ತಾ ಇಲ್ಲ, ಬದಲಿಗೆ ಸೇನಾ ಮುಖ್ಯಸ್ಥ ವಕಾರ್ ಉಸ್ ಜಮಾನ್ ಹಾಗೂ ಇನ್ನಿತರ ಸೇನಾಧಿಕಾರಿಗಳ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ರೋಹಿಂಗ್ಯಾ ಅನ್ನೋದೇ ಸಮಸ್ಯೆ ಆದರೆ ಅದಕ್ಕೆ ಅಮೆರಿಕಾದ ಪೆಸಿಫಿಕ್ ಕಮಾಂಡ್ನ ಮುಖ್ಯಸ್ಥ ಬೇಕಾಗುವುದಿಲ್ಲ. ಸೊ ಈ ಮಾತುಕತೆಗಳ ಹಿಂದೆ ಬೇರೇನೋ ಇರೋ ಸಾಧ್ಯತೆ ಇದೆ. ಹಾಗಾದ್ರೆ ಏನದು? ಬಾಂಗ್ಲಾದ ಈ ನೋಬಲ್ ಯೂನಸ್ನನ್ನ ಪಕ್ಕಕ್ಕೆ ಸರಿಸಿ ಸೇನಾ ಮುಖ್ಯಸ್ಥ ಆಡಳಿತವನ್ನು ತನ್ನ ಕೈಗೆ ತೆಗೆದುಕೊಳ್ಳೋ ಸಾಧ್ಯತೆ ಏನಾದರೂ ಇದೆಯಾ? ಇನ್ನು ಇಲ್ಲಿ ಅರಾಕನ್ ಆರ್ಮಿ ಇದೆ ನೋಡಿ, ಅದು ಕೂಡ ಇತ್ತೀಚೆಗೆ ತುಂಬಾ ಅಗ್ರೆಸಿವ್ ಆಗಿ ದಾಳಿ ಮಾಡ್ತಾ ಇದೆ. ಅವರಿಗೆ ಹೊರಗಿನಿಂದ ಬೇರೆ ಯಾರದ್ದೋ ಬೆಂಬಲ ಸಿಗದೇ ಇದ್ರೆ ಇಷ್ಟು ತೀವ್ರ ಪ್ರಮಾಣದಲ್ಲಿ ದಾಳಿ ಅವರಿಂದ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಹೊರಗಿನ ಬೆಂಬಲ ಯಾರದ್ದು? ಬಾಂಗ್ಲಾದಲ್ಲಿ ಭಾರತದ ರಹಸ್ಯ ಕಾರ್ಯಾಚರಣೆ ಏನಾದರೂ ಶುರುವಾಗಿ ಹೋಯ್ತಾ ಗೊತ್ತಿಲ್ಲ. ಆದ್ರೆ ಅಲ್ಲಿ ಏನೋ ದೊಡ್ಡದು ನಡೆಯುವ ಸಾಧ್ಯತೆ ಅಂತೂ ಕಾಣ್ತಾ ಇದೆ. ಇದು ಗೆಳೆಯರೆ ಬಾಂಗ್ಲಾದ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.